ಕಳೆದ 2 ದಿನಗಳ ಹಿಂದೆ ನಗರದಲ್ಲಿ ಸೈಯದ್ ಇಮ್ರಾನ್ ತಂದೆ ಅಹಮದ್ ಎನ್ನುವರ ಮೇಲೆ ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ನಡೆದಿದ್ದು, ಶಾಸಕ ಶರಣು ಸಲಗರ್ ಆಸ್ಪತ್ರೆಗೆ ಭೇಟಿ ನೀಡಿ ಇಮ್ರಾನ್ ಎನ್ನುವರ ಆರೋಗ್ಯವನ್ನ ವಿಚಾರಿಸಿ ವೈಯಕ್ತಿಕ ಧನ ಸಹಾಯ ಮಾಡಿದರು. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕಾನೂನಾತ್ಮಕವಾಗಿ ಶಿಕ್ಷೆಯಾಗುವಂತೆ ಪೊಲೀಸ್ ಇಲಾಖೆಯವರು ಮಾಡುತ್ತಾರೆ. ಜೊತೆಗೆ ಹಲ್ಲೆ ಮಾಡಿದ ಆರೋಪಿಗೆ ತಕ್ಕ ಶಿಕ್ಷೆ ಕೊಡಿಸುವುದಾಗಿ ತಿಳಿಸಿ ನಿಮ್ಮ ಕುಟುಂಬದ ಜೊತೆ ನಾವಿದ್ದೇವೆ ಎಂದು ಶಾಸಕ ಶರಣು ಸಲಗರ್ ಸೈಯದ್ ಇಮ್ರಾನ್ ಎನ್ನುವವರಿಗೆ ಆತ್ಮಸ್ಥೈರ್ಯ ತುಂಬಿದರು. ಆದಿತ್ಯ ಗಜರೆ, ಜಿಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. 30 स्टिचिंग। नाम क्या है भाई आपका? सैयद इमरान। चाकू से मारे आपको? चाकू से मारे। उसको पनिशमेंट होना चाहिए क्या? नहीं होना चाहिए उसको पनिशमेंट। पनिशमेंट दिलाएंगे उसको। आपको भी मदद करता हूँ मैं, और सीएम परिहार निधि में भी आपको मैं मदद करता हूँ. ओके, ನಾನು ರೈಟಿಂಗ್ ದ ನಿಮಗೆ ಲೆಟರ್ ಕಳಿಸ್ತೀನಿ ಇವತ್ತೇ. ಯಾವ ಪ್ರಮಾಣ ನಿಮ್ಗೆ ಹೇಳಿದ್ರೆ ಏನೇನಾಗಿದೆ ಮೇಲೆ ನೀವು ರಿಪ್ಲೈ ಮಾಡಬೇಕು. ಡಿಕ್ಟೋ ಆಸ್ ಇಟ್ ಈಸ್ ಎಲ್ಲ ರಿಪೋರ್ಟ್ ನನಗೆ ಜೆರಾಕ್ಸ್ ಕೊಡ್ಬೇಕು. ನನಗೆ ಒರಿಜಿನಲ್ ಯಾವತ್ತೂ ಕೊಡೋದು ಬೇಡ. ಆಕ್ಚುಲಿ ಸಾಯವೇ ಉಳಿದ ಐ ಥಿಂಕ್ ಕರೆಕ್ಟ್. ಫಸ್ಟ್ ದಿನನೇ ಪೂರ್ತಿ बीपी ಎಲ್ಲ डाउन ಆಗಿತ್ತು. बीपी ಎಲ್ಲ ಡೌನ್ ಆಗಿತ್ತು. ಸಾಯವೇ ಉಳಿದ. ओके ना, मैं हूँ आपके साथ. आराम होके जाने के बाद मैं आपका घर पे भी आता हूँ. चिंता नहीं करने का. ओके, ये 10,000 रुपए रखो अभी खर्चे के लिए. बाकी का मैं देख लेता हूँ, चिंता मत करना. डॉक्टर ಸಾಯವೇ ಉಳಿದಾನ. ನಾನು ನಿಮಗೆ ಲೆಟರ್ ಬರೀತೀನಿ. ಯಾವ ಪ್ರಮಾಣದ ಇಂಜುರಿ ಆಗ್ಯದ ಎಲ್ಲಾ ರಿಪೋರ್ಟ್ಗಳು ಅದ್ರ ಜೊತೆ ನಾ ರೈಟಿಂಗ್ ಕೊಡ್ತೀನಿ. ನಂಗೆ ರೈಟಿಂಗ್ ನೀವು ರಿಪೋರ್ಟ್ ನನಗೆ ಕೊಡಲಿ. 0.1% ಈ ಕಡೆ ಮಾಡಬೇಡ. 0.1% एज इट इज ಏನಾಗ್ಯದ ಅದೇ ನನಗೆ ಬರ್ತೀನಿ. डॉक्टर आपको अच्छा करेंगे. ओके, अगर इधर नहीं ट्रीटमेंट हो तो दूसरा हॉस्पिटल बीदर को आपको लेके जाता हूँ. चिंता नहीं करने का. इनका पिताजी किधर है? आप ओके, नाम क्या है आपका? ओके, देखो इसका जान जाता था, बच गए. मगर आप लोग जो मारे उनसे आप कॉम्प्रोमाइज नहीं होना. उसके लिए भगवान भी मंजूर नहीं है. उस गद्दार लोगों के लिए है नहीं. अगर मर गए तो बेटा मरते थे, बहुत बड़ी बात है. बच गए. वो कौन भी है तो उसको नहीं छोड़ेंगे हम. आप गलती से अगर कॉम्प्रोमाइज किए नहीं सर, हाँ मैं बोल रहा हूँ आपको. 4 दिन से घर पुलिस अरेस्ट लेकर उनको हाँ, चिंता नहीं करने का. मैं आता हूँ. इधर सुनो, इसका जितना भी बिल होता ना मैं भी मदद करता हूँ, और सीएम परिहार निधि में भी इनका करा के देता हूँ. आप चिंता नहीं करने का. मगर आप गलती से कॉम्प्रोमाइज हो गए, ऐसा ही गुंडागिरी चलेगा इन लोगों का. चाकू से मारना, हथौड़ी लेके मार के आ गया आपको. हथौड़ी लेके डॉक्टर क्या बोल रहे हैं? उसी दिन मरना था इन्हों. बीपी पूरा डाउन हो गए थे. पहले उन्हें हेल्दी नहीं है नहीं. आपको बोल रहा हूँ मैं सीरियसली. मैं लड़ता हूँ, लड़ने के लिए मैं तैयार हूँ. ऑटो चलाने वाला है. हाँ ठीक है. ನಾ ರೇಟಿಂಗ್ ಒಳಗೆ ಏನದ ಎಸ್ ಇಟ್ ಈಸ್ 0.1% ಹೆಚ್ಚಿಗೆ ಬೇಡ, 0.1% ಕಮ್ಮಿ ಬೇಡ. ಏನದ ಎಸ್ ಇಟ್ ಇಸ್ ನ ಗೊತ್ತಿದೆ. ಓಕೆನಾ? ಓಕೆ, मैं हूं आपके साथ. चिंता नहीं करने का. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.